ಮಾರ್ಚ್ 17 ಇದು ತಾನು ಪಡೆದುದಕ್ಕಿಂತ ಹೆಚ್ಚು ಕೊಟ್ಟು ಬದುಕಿದ ಒಂದು ಸುಂದರ ಆತ್ಮವನ್ನು ನೆನೆಸಿಕೊಳ್ಳುವ ದಿನ. ಅವರೇ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್. ಬಾಲ ನಟನಾಗಿ ಬೆಟ್ಟದ ಹೂವು ಚಿತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದರು. ಅಪ್ಪು ಚಿತ್ರದಿಂದ ಹಿಡಿದು ಜೇಮ್ಸ್ ಚಿತ್ರದ ತನಕ ಇವರ ಪಯಣವು ಶಿಸ್ತು, ಆಸಕ್ತಿ, ಕೆಲಸದಲ್ಲಿ ಶ್ರದ್ಧೆ ಮತ್ತು ಆತ್ಮ ಸಮರ್ಪಣೆಯಿಂದ ತುಂಬಿತ್ತು. ಇವರು ನಮ್ಮಂತಹ ಯುವಜನರಿಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತದೆ. ಆದರೆ ಅವರ ಅತಿ ದೊಡ್ಡ ಸಾಧನೆಗಳು ಕೇವಲ ದೊಡ್ಡ ಪರದೆಯಲ್ಲಷ್ಟೇ ಇರಲಿಲ್ಲ. ಪರದೆಯ ಹಿಂದೆ ಅವರು ಮೌನದ ದಯಾಮೂರ್ತಿಯಾಗಿದ್ದರು. ಸಾವಿರಾರು ಅನಾಥ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕೆ ಬೆಂಬಲ ನೀಡಿದರು. ಪ್ರಚಾರದ ಆಶೆಯಿಲ್ಲದೆ ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಿದರು. ಗ್ರಾಮೀಣ ಅಭಿವೃದ್ಧಿಗೆ ಕೈಜೋಡಿಸಿ ಅಗತ್ಯವಿರುವ ಕುಟುಂಬಗಳ ಜೊತೆ ನಿಂತರು. ತಮ್ಮ ಕಣ್ಣುಗಳನ್ನು ದಾನ ಮಾಡಿ ಜೀವಿತದ ನಂತರವೂ ಇತರರಿಗೆ ಬೆಳಕನ್ನು ನೀಡಿದರು. ಅದು ಕೇವಲ ಸ್ಟಾರ್ಡಮ್ ಅಲ್ಲ, ಅದು ಮಾನವೀಯತೆಯ ಉನ್ನತ ರೂಪ. ರಾಜಕುಮಾರ ಮತ್ತು ಯುವರತ್ನ ಚಿತ್ರಗಳಲ್ಲಿ ಜೀವನದ ಮೌಲ್ಯಗಳು, ಹೊಣೆಗಾರಿಕೆ ಮತ್ತು ಸಾಮಾಜಿಕ ಬದಲಾವಣೆಯ ಬಗ್ಗೆ ಬಿಂಬಿಸಿದ್ದಾರೆ. ಯಶಸ್ಸು ಎಂದರೆ ಪ್ರಶಸ್ತಿ, ಖ್ಯಾತಿ ಅಥವಾ ಸಂಪತ್ತಿನಿಂದ ಅಳೆಯುವುದಲ್ಲ ಎಂದು ತೋರಿಸಿದ್ದಾರೆ. ನಿಜವಾದ ಯಶಸ್ಸು ಆಶೀರ್ವಾದಗಳಿಂದ ಅಳೆಯಲ್ಪಡುತ್ತದೆ. ಮೌನವಾಗಿ ಸೇವೆ ಮಾಡುವುದೇ ಮಹತ್ವ. ನಿಲ್ಲಲು ಆಗದವರನ್ನು ಎತ್ತಿ ನಿಲ್ಲಿಸುವುದೇ ಮಹತ್ವ. ಕಾಲವೂ ಕೂಡ ಅಳಿಸಿ ಹಾಕಲಾರದ ಒಳ್ಳೆಯತನದ ಖ್ಯಾತಿ ಅಪ್ಪುರವರದ್ದು. ಇಂದಿಗೂ ಅವರ ಉಪಸ್ಥಿತಿ ಎಲ್ಲೆಡೆ ಅನುಭವವಾಗುತ್ತದೆ. ಅವರ ಸಹಾಯದಿಂದ ಓದುತ್ತಿರುವ ಪ್ರತಿಯೊಬ್ಬ ಮಗುವಿನ ನಗುವಿನಲ್ಲಿ, ಪ್ರಚಾರವಿಲ್ಲದೆ ಅವರು ನೆರವಾದ ಕುಟುಂಬಗಳ ಪ್ರಾರ್ಥನೆಯಲ್ಲಿ, ಅವರು ದಾನ ಮಾಡಿದ ಕಣ್ಣುಗಳ ಬೆಳಕಿನಲ್ಲಿ, ಅವರನ್ನೂ ಆರಾಧಿಸುವ ಪ್ರತಿಯೊಂದು ಹೃದಯದಲ್ಲೂ ಅವರು ಸದಾಕಾಲ ಅಜರಾಮರರು. ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿ ಆಲ್ ಲವ್ ಯು ಅಂಡ್ ಮಿಸ್ ಯು ಎ ಲಾಟ್ ಸರ್.